.16ರ ಸ್ಟೋರಿಯನ್ನ ಚಿನ್ನಯ್ಯ ಹೇಳಿರೋದು. ಆ ಒಂದು ವಿಡಿಯೋವನ್ನ ಈಗ ಹರಿಬಿಟ್ಟಿದೆ ಧರ್ಮಸ್ಥಳ ವಿರೋಧಿ ಗುಂಪು. ಬಂಗ್ಲೆಗುಡ್ಡ ಬುಡದಲ್ಲಿ 8 ರಿಂದ 9 ಶವವನ್ನ ಹೂತಿದ್ದಾಗಿ ಹೇಳಿಕೆ ನೀಡಿದ್ದಾನೆ. ಪಾಯಿಂಟ್ ನಂಬರ್ 9, 10, 11, 12ರ ಬಗ್ಗೆ ಕೂಡ ಚಿನ್ನಯ್ಯ ಇದರಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾನೆ. ನೇತ್ರಾವತಿ ನದಿ ಪಕ್ಕ ಶವಗಳನ್ನ ಹೂತಿದ್ದಾಗಿಯೂ ಕೂಡ ಇದೇ ವಿಡಿಯೋದಲ್ಲಿ ಆತ ಮಾತನಾಡಿದ್ದಾನೆ. ಅದೇ ಮಣ್ಣುದಾರಿ ಇಳಿಯೋದು ಅಂತ ನೋಡುದು. ಅಲ್ಲೇ ಒಂದು 3 ಬಂಡೆಯಾಗಿ ಇತ್ತು. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ ಗುಂಡಿ 1-2 ಸ್ಟೇಷನ್ ಇದೆ ಅದರ ಪಕ್ಕನ ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುದಿಲ್ಲ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ. ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು, ರಸ್ತೆ ಬದಿ. ರಸ್ತೆ ಬದಿಗೆ ಸ್ವಲ್ಪ ಅಲ್ಲಿ 2 ಬಂಡೆ ಕಲ್ಲು ಇತ್ತು, ದೊಡ್ಡ ದೊಡ್ಡ ಬಂಡೆ ಒಟ್ಟಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಕೆಳಗೆ ನೇತ್ರಾವತಿ ಕೆಳಗೆ ಸಂಘದ ಭಟ್ರ ಹೋಟ್ಲ್ ಇದೆ. ಅಲ್ಲಿ ಒಂದು ಏನೋ ಸಿಕ್ತು. ಅದೊಂದು 14 ವರ್ಷ 12-14 ವರ್ಷ ಹುಡುಗಿರ್ಬೇಕು. ಪೆಟ್ಟಿಕೋಟೆ ಹಾಕಿರೋದು, ಶಕ್ತಿ ಇಲ್ಲ. ಸೀರೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿನ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಸೀರೆ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇರ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಬಾಡಿ ಸಿಗುವ ಜಾಗದಲ್ಲಿ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ. ಈ ಕಡೆ ಸಂಘ ಕೆಳಗೆ ಸಂಘ ಇದೆ ನೋಡಿ, ದೊಡ್ಡ ಸಂಘ, ಸಣ್ಣ ಸಂಘ, ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಆ ಏನೋ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸ್ ಯಾರು ಬರಲಿಲ್ಲ, ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಈ ಧರ್ಮಸ್ಥಳದ ಈ ಸಂಘದ ಹತ್ರ ಟರ್ನ್ ಒಂದು ತಿರುಗ್ತೀವಲ್ಲ, ಅಲ್ಲಿ ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಏನಗಳನ್ನು ಊತಾಕಿದೆ. ಒಂದೇ ಜಾಗದಲ್ಲಿ ಉದ್ದಕ್ಕೆ ಆ ಸೈಡ್ ಅಲ್ಲಿ 9 ಏನಾದ್ರು ಜಾಗ ಎಲ್ಲ ಗೊತ್ತಿದೆ. ಈಗ ಎಲ್ಲ ಗೊತ್ತಿದೆ. ನಾನೇ ಹೇಳುದು, ಈ ತನಿಖೆ ನನಗೆ ಯಾರಾದ್ರೂ ಗಣ್ಣಿದ್ದವರು ರಕ್ಷಣೆ ಒಂದೊಂದಲ್ಲ, ನಮ್ಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿದ ಮೇಲೆ ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರು. ಅವರು ಇನ್ನೂ ಬರುವುದಿಲ್ಲ, ಅವರು ಇನ್ನೂ ಅವ್ರ ಕತೆ ಮುಗೀತು. ಆದ್ರೆ ಇವ್ರದ್ದು ಎಂತ ಅಂದ್ರೆ ಆ ಏನಗಳನ್ನು ಮಣ್ಣು ಮಾಡ್ತಿರಲ್ಲ, ಇವರು ಒಂದು ಪುರಸಭೆಯವರ ಎಲ್ಲ ಪಂಚಾಯತಿ ಇವರು ತೆಗಿಬೇಕು. ಪಂಚನಾಮೆ ಆಗ್ಲೇಬೇಕು. ಏನಾದ್ರು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ. ಆದ್ರೆ ನಾವು ಬಂದದ್ದು ದೇವಸ್ಥಾನ. ಪಂಚನ ಅಂದ್ರೆ ಏನು? ಪೊಲೀಸ್ ಪಂಚನಾಮೆ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ 5 ಜನ. 5 ಜನ ಸಾಕ್ಷಿ ಆಗ್ಬೇಕಂತೆ ಪಂಚರುಗಳು. ಒಂದು ಹೆಣವನ್ನು ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕು ಅಂತ ಯಾಕೆ ಹೇಳುದು? ಪಂಚನಾಮೆ ಅಂದ್ರೆ ಏನು? ಅದೇ ಮಣ್ಣುದಾರಿ ಇಳಿಯೋದು ಅಂತ ನೋಡುದು. ಅಲ್ಲೇ ಒಂದು 3 ಬಂಡೆಯಾಗಿ ಇತ್ತು. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಮುಗಿದೋದ ಕತೆ ಅಂತ ಅನ್ನಿಸೋಕ್ ಶುರುವಾಗಿದೆ ಚಿನ್ನಯ್ಯನ ಬುರುಡೆ ಪುರಾಣ. ಈಗ SPPನೇ ಕೋರ್ಟ್ ಮುಂದೆ ಹೇಳಿದ್ದಾರೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ಆತನ ಹೇಳಿಕೆಗಳಲ್ಲಿ ಸುಳ್ಳು ಪತ್ತೆ ಆಗ್ತಿದೆ ಅಂತ ಹೇಳಿ. ಇಷ್ಟೆಲ್ಲ ಆದ್ಮೇಲೂ ಕೂಡ ಹಳೆ 2 ವರ್ಷದ ವಿಡಿಯೋಗಳನ್ನ ಬಿಡುಗಡೆ ಮಾಡೋ ಮೂಲಕ ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಕಲ್ಲು ಹೇಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರಾ? ನೋಡಿ, ಇವರೆಲ್ಲರೂ ಕೂಡ ಷಡ್ಯಂತ್ರ ಭಾಗವಾಗಿದ್ರು. ತಿಮರೋಡಿ ಅವರ ಮನೆಯಲ್ಲೇನೆ ಷಡ್ಯಂತ್ರ ಪ್ಲಾನ್ ಆಗಿದ್ದು ಅನ್ನೋದನ್ನ ಇವರಾಗೆ ತೋರಿಸ್ಕೊಳ್ತಿದ್ದಾರಾ ಅಂತ ಹೇಳಿ. ಹೌದು ಸ್ಮಿತಾ, ಈ ರೀತಿಯಾದಂತಹ ಮಾತುಗಳು ಸದ್ಯ ಕೇಳಿ ಬರ್ತಾ ಇದೆ. ಅಂದ್ರೆ ಈ ಒಂದು ಪ್ರಕರಣ ಏನಿದೆ ಅಲ್ಲ, ಅದು ಒಂದು ಹಂತಕ್ಕೆ ಬರ್ತಾ ಇತ್ತು. ಆತ ನಾಡಿದ್ದು 23ನೇ ತಾರೀಕಿನಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದು ತಪ್ಪೊಪ್ಪಿಗೆಯನ್ನು ಹೇಳ್ತೇನೆ ಅಂತ ಮೊನ್ನೆ ತಾನೇ ಹೇಳಿದ್ದ. ಅದೇ ಈ ಒಂದು ಟೈಮ್ ನಲ್ಲಿ ಅವರು ಈ ರೀತಿಯಾದಂತಹ ವಿಡಿಯೋಗಳನ್ನ ಪದೇ ಪದೇ ಬಿಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪಾರ್ಟ್ ವೈಸ್ ಪಾರ್ಟ್ ಆಗಿ ಈ ಒಂದು ವಿಡಿಯೋಗಳನ್ನ ಬಿಡ್ತಾ ಇರುವಂತದ್ದು. 2023 ಆಗಸ್ಟ್ ನಲ್ಲಿ ಈ ಒಂದು ವಿಡಿಯೋ
ಚಿತ್ರೀಕರಣ ಆಗಿತ್ತು. ಸುಮಾರು 1 ಗಂಟೆಗಳ ಕಾಲ ಈ ಒಂದು ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿದ್ರು. ಆದ್ರೆ ಈಗ ಬಿಡ್ತಾ ಇರುವಂತದ್ದು ಕೇವಲ ಒಂದಷ್ಟು ನಿಮಿಷಗಳವರೆಗಿನ ಮಾತ್ರ ವಿಡಿಯೋ. ಇನ್ನೊಂದಷ್ಟು ವಿಡಿಯೋಗಳು ಇನ್ನು ಮುಂದೆ ಬರ್ಲಿಕ್ಕೆ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಈಗ ಆ ರೀತಿಯಾದಂತಹ ವಿಡಿಯೋಗಳನ್ನ ಯಾಕೆ ಹರಿಯ ಬಿಡ್ತಾ ಇದ್ದಾರೆ, ಇದರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಈಗ ಸದ್ಯ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಇಷ್ಟು ದಿನಗಳ ಕಾಲ ಇತ್ತು, ಇಷ್ಟು ದಿನಗಳ ಕಾಲದಲ್ಲಿ ಆ ಒಂದು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಬಹುದಿತ್ತು. ಆದ್ರೆ ಈಗ ಮಾಡುವಂತ ಉದ್ದೇಶ ಏನು ಅನ್ನುವಂತ ರೀತಿಯಲ್ಲೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. 3 ವಿಡಿಯೋದಲ್ಲೂ ಕೂಡ ಆತ ಶವಗಳನ್ನ ಹೂತಿಟ್ಟ ಏನು ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತಾಡ್ತಾನೆ. ಅಂದ್ರೆ ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನುವಂತ ವಿಚಾರವನ್ನ ಆತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮುಂದೆ ಹೇಳ್ತಾನೆ. ಅದರಲ್ಲೂ ಕೂಡ 3ನೇ ವಿಡಿಯೋ ಏನಿದೆ ಅಲ್ಲ, ಅದರಲ್ಲಿ ಆತ ತನಗೆ ಭದ್ರತೆ ನೀಡಿದ್ರೆ ತಾನು ಆ ಒಂದು ಸ್ಥಳಗಳನ್ನ ಗುರುತಿಸ್ತೇನೆ ಅಂತ ಹೇಳ್ತಾನೆ. ಆ ಬಳಿಕ ತಿಮರೋಡಿ ಅವರು ನಿನಗೆ ಭದ್ರತೆಯನ್ನ ನೀಡುವಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ವಿಡಿಯೋಗಳನ್ನು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯ ಬಿಟ್ಟಿದ್ದಾರೆ. ಜನರಿಗೂ ಕೂಡ ಒಂದು ವಿಡಿಯೋದಿಂದ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ. ಜೊತೆಗೆ ಒಂದಷ್ಟು ವಿಚಾರದಲ್ಲಿ ಜನರು ಕೂಡ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಷ್ಟು ಸಮಯದಲ್ಲಿ ಈ ರೀತಿಯಾದಂತಹ ವಿಡಿಯೋಗಳನ್ನ ಹರಿಯ ಬಿಡಬಹುದಿತ್ತು, ಆದ್ರೆ ಈಗ ಯಾಕೆ ಬಿಟ್ರು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಜನರು ಮಾತಾಡ್ತಾ ಇದ್ದಾರೆ. ಇದರ ಜೊತೆಗೆ ಇವರಿಗೆ ಇದರ ಅಂದ್ರೆ ಈತ ಮುಂದಿನ ದಿನಗಳಲ್ಲಿ ತಮ್ಗೆ ಉಲ್ಟಾ ಹೊಡಿತಾನೆ, ಮುಂದಿನ ದಿನಗಳಲ್ಲಿ ಉಲ್ಟಾ ಹೊಡೆದಂತ ಸಂದರ್ಭದಲ್ಲಿ ಯಾವ ವಿಡಿಯೋವನ್ನು ಬಿಡಬೇಕು ಅನ್ನುವಂತ ಎಲ್ಲ ವ್ಯವಸ್ಥಿತವಾದಂತಹ ಪ್ಲಾನ್ ಗಳನ್ನ ಮೊದಲೇ ರೂಪಿಸಿದ್ರ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕೇವಲವಾಗಿ ಅವರು ಮಾತಾಡುವುದಕ್ಕೋಸ್ಕರವಾಗಿ ತಿಮರೋಡಿ ಅವರ ಮನೆಗೆ ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ಇವರು ಕ್ಯಾಮೆರಾ ಹಾಕಿ ವಿಡಿಯೋವನ್ನ ಚಿತ್ರೀಕರಣ ಮಾಡುವಂತ ಅಗತ್ಯತೆ ಏನಿತ್ತು? ಅಂದ್ರೆ ಇವರಿಗೂ ಮೊದಲೇ ಈ ರೀತಿಯಾದಂತಹ ಅನುಮಾನಗಳು ಇತ್ತ ಅನ್ನುವಂತ ರೀತಿಯಲ್ಲೂ ಕೂಡ ಪ್ರಶ್ನೆ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆತ ತಪ್ಪೊಪ್ಪಿಗೆಯಲ್ಲಿ ತಮ್ಮ ಹೆಸರನ್ನ ಎಲ್ಲಿಯಾದ್ರೂ ಬಾಯ್ಬಿಟ್ರೆ ತಾವೇ ಅದನ್ನ ಖುದ್ದು ಮಾಡಿಸಿದ್ದು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅದನ್ನ ಡೈವರ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವರು ಮೊದಲೇ ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಿ ಈ ರೀತಿಯಾದಂತಹ ಏನು ಪ್ಲಾನ್ ಗಳನ್ನ ರೂಪಿಸಿದ್ರ ಅನ್ನುವಂತ ವಿಚಾರಗಳು ಕೂಡ. ಪಾಯಿಂಟ್ 16ರ ಸ್ಟೋರಿಯನ್ನ ಚಿನ್ನಯ್ಯ ಹೇಳಿರೋದು. ಆ ಒಂದು ವಿಡಿಯೋವನ್ನ ಈಗ ಹರಿಬಿಟ್ಟಿದೆ ಧರ್ಮಸ್ಥಳ ವಿರೋಧಿ ಗುಂಪು. ಬಂಗ್ಲೆಗುಡ್ಡ ಬುಡದಲ್ಲಿ 8 ರಿಂದ 9 ಶವವನ್ನ ಹೂತಿದ್ದಾಗಿ ಹೇಳಿಕೆ ನೀಡಿದ್ದಾನೆ. ಪಾಯಿಂಟ್ ನಂಬರ್ 9, 10, 11, 12ರ ಬಗ್ಗೆ ಕೂಡ ಚಿನ್ನಯ್ಯ ಇದರಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾನೆ. ನೇತ್ರಾವತಿ ನದಿ ಪಕ್ಕ ಶವಗಳನ್ನ ಹೂತಿದ್ದಾಗಿಯೂ ಕೂಡ ಇದೇ ವಿಡಿಯೋದಲ್ಲಿ ಆತ ಮಾತನಾಡಿದ್ದಾನೆ. ಅದೇ ಮಣ್ಣುದಾರಿ ಇಳಿಯೋದು ಅಂತ ನೋಡಿದ್ರು. ಅಲ್ಲಿ ಒಂದು 3 ಬಂಡೆಯಾಗಿ ಇತ್ತು. ಆ ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ ಗುಂಡಿ 1-2 ಈಗ ಸ್ಟೇಷನ್ ಇದೆ ಅದರ ಪಕ್ಕನ ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಅಂತ ತಿರುಗುದಿಲ್ಲ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು. ರಸ್ತೆ ಬದಿ. ರಸ್ತೆ ಬದಿಗೆ ಸ್ವಲ್ಪ ಅಲ್ಲಿ 2 ಬಂಡೆಗಳು ಇತ್ತು, ದೊಡ್ಡ ದೊಡ್ಡದು. ಬಂಡೆ ಒಟ್ಟಿಗೆನೆ ಗುಡ್ಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದ್ದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಗ್ಲಿ